ಸೇಲ್ ಮಾಡಿದ್ದೆ. ಗಾಡಿ ಸೇಲ್ ಯಾವ ಗಾಡಿನ? ಆಟೋನಣ್ಣ ಒಂದ್ ಹಾ 4 ವರ್ಷದ ಮೇಲಾಗೈತೆ ಗಾಡಿ ಸೇಲ್ ಮಾಡಿ. ಆಯ್ತು. ಇದು ಏನಾಗೈತೆ ಅಂದ್ರೆ ಒಬ್ರಿಂದ ಒಬ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಲ್ಲೇ ಹಾ ಆಟ ಆಡ್ತಾ ಇದ್ರು. ಹಾ ಈಗ ಮೊನ್ನೆ ಒಂದ್ 4 ತಿಂಗಳಿಂದ ರಾಬ್ರಿದು ಅಂತ ಗೊತ್ತಾಯ್ತಣ್ಣ ಆಟೋದ್ ಇದ್ರಲ್ಲಿ ನನ್ಗೆ, ಪೊಲೀಸ್ ಇಂದ ಫೋನ್ ಮೇಲೆ ಫೋನ್. ಹಾಕ್ಬೇಕು ನಿಮ್ ಮೇಲೆ FIR ಹಾಕಿ ಜೈಲಿಗೆ ಹಾಕೋದ್ರೆ ತುಂಬಾ ಒಳ್ಳೇದು. ಈಗ ಮೊನ್ನೆ ಹಿಡಿದ್ಬಿಟ್ಟು ಸ್ಟೇಷನ್ ಕೊಟ್ಟು ಬಂದಿದ್ದೀನಿ ಅಣ್ಣ. ಹಾ ನಿಮ್ಮನ್ನ ಜೈಲಿಗೆ ಹಾಕಿದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಅದ್ ಹೆಂಗ್ ಮಾಡಿಸ್ಬೇಕು ಅಂತ ಅಣ್ಣ. ಈಗ ಅವನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅವ್ನ ಯಾರೋ ಇದ್ರನಂತೆ ಬಸವೇಶ್ವರ ನಗರದವನು ಲೋನ್ ಹಾಕೊಟ್ಟಾನ RC ಕಾರ್ಡ್ ಮೇಲೆ. ನಮ್ಮವು ಸೈನ್ ಇಲ್ಲ ಏನಿಲ್ಲ ಎಲ್ಲಾನುವೆ. ಅಲ್ರಿ ನಾನ್ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಬಡ್ಕಂತೀನಿ. ಅಲ್ಲಪ್ಪ ತುಂಬಾ ಜನ ಆಟೋಗಳು ನೀವು EMI ಕಟ್ಟಕ್ ಆಗದೆ ಗಾಡಿಗಳನ್ನ ಸೇಟುಗಳಿಗೋ ಸೀಸರ್ಗಳೋ ಬಂದ್ ಕಿತ್ಕೊಂಡು ಹೋಗಿರ್ತಾರೆ. ಇನ್ನೂ ಸಹ ಆ ಗಾಡಿಗಳು ನಿಮ್ಮ ಹೆಸರಲ್ಲೇ ಓಡ್ತಾ ಇರ್ತವೆ. ನಿಮ್ ಗಾಡಿಗಳು ಯಾವ ಹಿಂದಿಯವನ್ ಕೈಯಲ್ಲಿ ಐತೋ, ಯಾವ ಬೇರೆ ರಾಜ್ಯದವನ್ ಕೈಯಲ್ಲಿ ಐತೋ, ಇನ್ಯಾರ ಕೈಯಲ್ಲಿ ಐತೋ ಅನ್ನೋದೇ ನಿಮ್ಗಳು ಗೊತ್ತಿರಲ್ಲ. ನೀವ್ ಹಿಂಗೆಲ್ಲ ಅಡ್ಡದಿಡ್ಡಿಯಾಗಿ ಗಾಡಿಗಳನ್ನ ಯಾರ ಹತ್ರ ಐತೆ ಅಂತ ತಿಳ್ಕೊಳ್ದೇನೆ ನಿಮ್ ಪಾಡ್ ನೀವು ಸುಮ್ನೆ ಇದ್ಬಿಟ್ರೆ ಆ ಗಾಡಿಗಳನ್ನ ಕಿತ್ಕೊಂಡ್ ಹೋಗಿರೋ ಸೇಟು ನಿಮ್ ಹತ್ರ ಡೌನ್ ಪೇಮೆಂಟ್ ಅಮೌಂಟ್ ಅಂತ ಕಿತ್ಕೊಂಡಿರ್ತಾನೆ, ನಿಮ್ ಹತ್ರ ಎಷ್ಟೋ EMI ಅಂತ ಕಟ್ಟಿಸ್ಕೊಂಡಿರ್ತಾನೆ. ಅದೇ ತರ ಹಿಂಗ್ ಕೈ ಬದಲಾಗಿ ಎಷ್ಟು ಜನದ ಹತ್ರ ಡೌನ್ ಪೇಮೆಂಟ್ EMI ಅಂತ ಕಟ್ಸ್ಕೊಂಡು ನನ್ ಮಕ್ಳು ಈ ಸೇಟುಗಳು ಈ ಗಾಡಿಗಳ ಮೇಲೆ ಲೋನ್ ಹಾಕೊಡೋರು ಎಲ್ಲ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಹೆಂಗೆ ಉದ್ಧಾರ ಆಯ್ತವ್ರೆ ಅಂದ್ರೆ ಅವ್ರದೆಲ್ಲ ಈ ತರ ಟೆಕ್ನಿಕ್ ಯೂಸ್ ಮಾಡ್ಕೊಂಡು. ಅವ್ರು ಯಾರು ನೋಡಿದೀರಾ ಒಂದೇ ಒಂದನಿ ಬೇವ್ರ ನೀರ್ನ ಸುರಿಸಿ ಕೆಲಸ ಮಾಡ್ತಾರ ಅವರು? ಇಲ್ಲ ಅಣ್ಣ, ನಮ್ದು ಫುಲ್ ಕ್ಯಾಶ್ ಅಲ್ಲಿ ಇದ್ದಿದ್ ಗಾಡಿ ನಾನು ಸೇಲ್ ಮಾಡಿದ್ದೆ, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದೆ. ಅವ್ರು ಹಿಂಗೆ ಏನ್ ಮಾಡಿದೇನೆ ಆಫೀಸಿಗೆ ಕೊಟ್ಕೊಂಡು ಆಫೀಸಿಂದ ಟ್ರಾನ್ಸ್ಫರ್ ಮಾಡಲ್ಲ. ಟ್ರಾನ್ಸ್ಫರ್ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಬೇರೆ ಸಪರೇಟ್ ದುಡ್ಡು ಕೊಡ್ಬೇಕು. ಆಮೇಲೆ ಓನರ್ಗಳು ಚೇಂಜ್ ಆಯ್ತಾರೆ. ಮಾರಕ್ ಹೋದಾಗ ಇದು 5ನೇ ಓನರು 10ನೇ ಓನರು ಅಂತ ಬಂದ್ರೆ ವ್ಯಾಲ್ಯೂ ಕಮ್ಮಿ ಆಯ್ತದೆ. ಮತ್ತೆ ಪ್ರತಿ ಸಲ ಟ್ರಾನ್ಸ್ಫರ್ ಹೋದಾಗೆಲ್ಲೂ ಕೂಡ ಟ್ರಾನ್ಸ್ಫರ್ ಅಮೌಂಟ್ ಕಟ್ಕೊಬೇಕು. ಈ ತರ ಸಣ್ಣತನದಲ್ಲಿ ಯೋಚನೆ ಮಾಡುವಂತ ರೀತಿಲಿ ಇರುವಂತ ಜನಗಳಿಂದ ಯಾರು ಗಾಡಿ RC ಓನರ್ ಇರ್ತಾನೆ ಅವನ್ಗೆ ಹೊರೆ ಬಿದ್ದೇ ಬೀಳ್ತದೆ. ಈಗ ರಾಬ್ರಿ ಆಗಿರೋದಕ್ಕೆ ಪರವಾಗಿಲ್ಲ ಕಣ್ರಿ, ಏನೋ ಒಂದ್ ರೀತಿಲಿ ಆಯ್ತದೆ. ಅಪ್ಪಿತಪ್ಪಿ ಆ ಗಾಡಿಯಿಂದ ಯಾರಿಗಾರು ಆಕ್ಸಿಡೆಂಟ್ ಆಗಿ ಯಾರೋ ಒಬ್ರು ಸತ್ಕಿತ್ತು ಹೋಗ್ಬಿಟ್ಟಿದ್ರೆ ಇವಾಗ RC ಓನರ್ ನೀವು ಅದಕ್ಕೇನಾದ್ರು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಗಳೆಲ್ಲ ಲ್ಯಾಪ್ಸ್ ಆಗಿತ್ತು ಅನ್ಕೊಂಬಿಡಿ, ಅದ್ರ ಪರಿಹಾರ ನೀವು ಮತ್ತೆ ಈಗ ಅಪ್ಪಿತಪ್ಪಿ ರಾಬ್ರಿ ಆಗಿರೋದಕ್ಕೆ ಓಕೆ, ಯಾವ್ದಾರು ಸತ್ತೋಗ್ಬಿಟ್ಟಿದ್ರೆ ಈಗ ನಿಮ್ ಮೇಲೆ ಬಂದಿರೋದಲ್ಲ, ನೀವು ಪರಿಹಾರ ಕಟ್ಕೊಡ್ಬೇಕಾಗಿತ್ತು ಅವಾಗ. ಹೌದಣ್ಣ, ಅದಕ್ಕೇನೆ ಈಗ ಗಾಡಿ ಹಿಡಿದ್ಬಿಟ್ಟು ನಿನ್ನೆ ಕಾಟನ್ಪೇಟೆ ಸ್ಟೇಷನ್ ಅಲ್ಲಿ ಕೊಟ್ಟು ಬಂದ್ಬಿಟ್ಟಿದೀನಿ. ನೋಡ್ರಿ ನಿಮ್ ತರದವ್ರು ಬೇಡ ಹೇಳ್ತೀನಿ ಕೇಳಿ, ನಿಮ್ ತರದವ್ರು ಎಷ್ಟ್ ಜನ ಅವ್ರೆ ಆಟೋ ಡ್ರೈವರ್ಗಳು, ಅವ್ರೆಲ್ರಿಗೂ ಕೂಡ ನಾನು ಹೇಳ್ತಾ ಇದೀನಿ, ನೋಡ್ರಪ್ಪ ನಿಮ್ ಗಾಡಿಗಳು ಫಸ್ಟ್ ಹೋಗಿ ಒಂದು 20 ರೂಪಾಯಿ ಕೊಟ್ಟು BS ಟ್ರ್ಯಾಕ್ ತೆಗೀರಿ. RTOಗಳಲ್ಲಿ RTOದಲ್ಲಿ ತೆಗಿಬೇಕು, ಬೆಂಗಳೂರಿನಲ್ಲಿ ತೆಗಿಬಾರ್ದು. 20 ರೂಪಾಯಿ ಕೊಟ್ಟು BS ಟ್ರ್ಯಾಕ್ ತೆಗೆದ್ರೆ ನಿಮ್ ಹೆಸರಲ್ಲೇ ಐತೆ ಅಂತ ಗೊತ್ತಾದ್ರೆ RTOದಲ್ಲಿ ಒಂದು ಲೆಟರ್ ಬರ್ಕೊಡ್ರಿ, ಒಂದು ವೈಟ್ ಪೇಪರ್ ಮೇಲೆ. ನೋಡಿ ಸರ್, ಈ ತರ ನನ್ ಗಾಡಿನ ಹಿಂಗೆ EMI ಕಟ್ಟಕ್ ಆಗದೆ ಹಿಂಗ್ ಕಳ್ಕೊಂಡ್ನೋ, ಇಲ್ಲ ನನ್ ಗಾಡಿನ ಹಿಂಗೆ ಯಾರಿಗೋ ಒಬ್ರಿಗೆ ಮಾರ್ಕೊಂಡೆ, ಇವ್ರು ತಗೊಂಡೋಗಿರೋ ಅಂತವ್ರು ಅವ್ರ ಹೆಸರು ವರ್ಗಾವಣೆ ಮಾಡ್ದೇನೆ ಇನ್ನೂ ಸಹ ನನ್ನ ಹೆಸರಲ್ಲೇ ಆ ಗಾಡಿಗಳು ಓಡ್ತಾ ಇದಾವೆ. ಓಡ್ತಿರೋದ್ರಿಂದ ಅದರಿಂದ ಏನೇ ಅಹಿತಕರ ಘಟನೆ ನಡೆದ್ರು, ಅದರಿಂದ ಏನೇ ಒಂದು ಕೃತ್ಯಗಳು ನಡೆದ್ರು ಅದಕ್ಕೆ ನಾನೇ ಹೊಣೆಗಾರಿಕೆ ಆಗ್ಬೇಕಾಗತ್ತೆ. ಹಂಗಾಗಿ ದಯವಿಟ್ಟು ಈ ನನ್ನ ವಾಹನನ ದಯವಿಟ್ಟು ಕಪ್ಪು ಪಟ್ಟಿಗೆ ಅಂದ್ರೆ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿ ಅಂತ ಹೇಳಿ ಬರೆದ್ಬಿಟ್ಟು ಈ ಕಪ್ಪು ಪಟ್ಟಿಯಿಂದ ತೆರವುಗೊಳಿಸುವಂತ ಸಂದರ್ಭದಲ್ಲಿ ನನಗೆ ದಯವಿಟ್ಟು ಮಾಹಿತಿ ನೀಡಿಯೇ ನೀವು ಕಪ್ಪು ಪಟ್ಟಿಯಿಂದ ತೆರವುಗೊಳಿಸಬೇಕು, ಅಂದ್ರೆ ಬ್ಲಾಕ್ ಲಿಸ್ಟ್ ಇಂದ ತೆರವುಗೊಳಿಸಬೇಕು ಅನ್ನೋ ರೀತಿಲಿ ಬರೆದ್ಬಿಟ್ಟು ಒಂದು ಲೆಟರ್ನ ಬರೆದು ನಿಮ್ ಫೋನ್ ನಂಬರ್ನ ಹಾಕಿ RTOದಲ್ಲಿ ಕೊಡ್ಬೇಕು. ಅಲ್ಲಿ ಏನ್ ಮಾಡ್ತಾನೆ RTOದವನು ಅದನ್ನ ಈಸ್ಕೊಳಕ್ ಹೋದಾಗ ಇದೆಲ್ಲ ಬರಲ್ಲ ಅಪ್ಪ, ನೀನ್ ಪೊಲೀಸ್ ಸ್ಟೇಷನ್ ಹೋಗಿ FIR ಮಾಡ್ಸ್ಕೊಂಬ ಅಂತ ಹಿಂಗ್ ಪುಂಕ್ತಾನೆ. ಯಾಕಂಗ್ ಪುಂಕ್ತಾನೆ ಅಂದ್ರೆ ಅವನಿಗೆ ಬಾರ ಕೆಲಸ ಮಾಡೋದಕ್ಕೆ, ಅದಕ್ಕೆ ಆತರ ಪುಂಕ್ತಾನೆ. ಅವಾಗ ಹೇಳಿದ್ರೆ ಇಲ್ಲ ಅಪ್ಪ, ನಾವು ಡ್ರೈವರ್ ಅಸೋಸಿಯೇಷನ್ ಅಲ್ಲಿ ಇದೀವಿ, ನಮ್ಮ ಅಧ್ಯಕ್ಷರು ಈ ಕೆಲಸ ಮಾಡಕ್ ಹೇಳವ್ರೆ, ಈ ಲೆಟರ್ ತಗೊಂಡು ಇದನ್ನ ಮಾಡ್ಕೊರೋ ಜವಾಬ್ದಾರಿ ನಿಂದಿರುತ್ತೆ, ಇದನ್ನ ನೀನ್ ಮಾಡ್ಕೊಡು ಅಂತ ಹೇಳಿ ಆ ಲೆಟರ್ನ ಕೊಟ್ಟು ಇನ್ನೊಂದ್ ಲೆಟರ್ನ ಜೆರಾಕ್ಸ್ ಮೇಲೆ ಸೀಲ್ ಹೊಡ್ಸ್ಕೊಂಡು ಅದನ್ನ ತೆಗೆದು ಇಟ್ಕೊಬೇಕು. ಅದನ್ನ ತೆಗೆದು ಇಟ್ಕೊಂಡ್ ಆದ್ಮೇಲೆ ನಿಮ್ ಸ್ನೇಹಿತರು ಟಚ್ ಅಲ್ಲಿ ಇರ್ತಿರೋ ಇಲ್ಲ ನೀವೇ ಹುಡುಕ್ತಿರೋ, ನಿಮ್ ಕಣ್ಣಿಗೆ ಆಟೋ ಎಲ್ಲಿ ಕಾಣಿಸ್ಕೊಂತದೆ, ಆಟೋ ಮೀನ್ಸ್ ಕಾರ್ ಮೀನ್ಸ್ ಯಾವ್ದಾದ್ರು ಸರಿನೇ, ಗಾಡಿ ಕಾಣಿಸ್ಕೊಂಡಿಷ್ಟಕ್ನ ಇಮ್ಮಿಡಿಯೇಟ್ಲಿ ಆ ಗಾಡಿ ಯಾವನ್ ಕೈಯಲ್ಲಾದ್ರ ಇರ್ಲಿ, ಅದು ನನ್ ಕೈಯಲ್ಲೇ ಇರ್ಲಿ ಆ ಗಾಡಿ, ಅವಾಗ ಹಿಡಿದು ಗಾಡಿನ ನಿಲ್ಲಾಕ್ಬಿಟ್ಟು 112 ಫೋನ್ ಮಾಡ್ಬಿಟ್ಟು ಪೊಲೀಸ್ ಅವ್ರನ್ನ ಅಲ್ಲಿ ಕರೆಸ್ಕೊಂಡು, ನೋಡಿ ಸರ್ ಈ ತರ ನನ್ ಗಾಡಿ ಈ ತರ ವಿಚಾರವಾಗಿ ನಾನು ನೋಡಿ RTOದಲ್ಲಿ ದೂರ್ ಕೊಟ್ಟಿದ್ದೀನಿ, ಅದ್ರ ನೋಡಿ ಅಕ್ಲೈಮೆಂಟ್ ಕಾಪಿ ಇಲ್ಲಿದೆ, ಗಾಡಿ ಹಿಡ್ದಿದ್ದೀನಿ, ಇಲ್ಲ ನಿಮ್ ಸ್ಟೇಷನ್ ಹತ್ರ ನಿಲ್ಲಿಸ್ಕೊಳ್ಳಿ ಸರ್, ನನ್ನ ಮನೆ ಹತ್ರ ಎತ್ಕೊಂಡು ನಿಲ್ಲಿಸ್ಕೊಂತೀನಿ. ಇದು ಈ ವ್ಯಕ್ತಿ ಯಾರ ಹತ್ರ ತಗೊಂಡಿದಾನೋ ಏನ್ ತಗೊಂಡಿದಾನೋ ಅದ್ ನನಗೆ ಗೊತ್ತಿಲ್ಲ, ಇವನ್ಗೆ 15 ದಿನ ಟೈಮ್ ಕೊಡ್ತೀನಿ ಸರ್, ಇವ್ನ್ ಬಂದು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ಈ ಗಾಡಿ ಕೊಡ್ತೀನಿ ಸರ್,
ಅಣ್ಣ. ಇಲ್ಲ ಅಂದ್ರೆ ಬಿಲ್ಕುಲ್ ನಾನು ಈ ಗಾಡಿ ಕೊಡಲ್ಲ ಸರ್, ಈ ಗಾಡಿ RC ಓನರ್ ನಾನು ಅಂತ ಹೇಳ್ಬಿಟ್ಟು ಖಡಕ್ ಆಗಿ ನಿಂತ್ಕೊಂಡ್ರಿ ಅಂದ್ರೆ ಅಣ್ಣ ಅವ್ನಿಗೆ ಉಂಡೆ ನಾಮನೆ, ಅವ್ನಿಗೆ 2 ವೈಟು 1 ಕಂಪು ಎಳ್ಕೊಂಡು ಹೋಯ್ತಾನ ಅವ್ನ್ ಪಾಡ್ ಅವನು. ಅಣ್ಣ ಈ ಕೆಲಸ ಆಟೋ ಡ್ರೈವರ್ಗಳೆಲ್ಲ ಮಾಡ್ರಯ್ಯ, ಯಾಕೆಂದ್ರೆ ಆಟೋ ಮಾಫಿಯಾ ಅನ್ಕೊಂಡು ಇವಾಗ ಏನ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದೀನಲ್ಲ, ಹೌದೌದು ಆ ಮಾಫಿಯಾ ಜೊತೆಗೆ ಇದು ಕೂಡ ಒಂದು ಆಟೋ ಮಾಫಿಯಾನೇ. ಅಣ್ಣ. ಇವತ್ ನಿಮ್ ಆಟೋಗಳು ಹಿಂದಿಯವ್ರ ಕೈಯಲ್ಲವೇ. ಇವತ್ತು ಹೌದು. ನಿಮ್ಮಂತವ್ರ ಆಟೋಗಳು ಈ ಸೇಟುಗಳು ಎತ್ಕೊಂಡೋಗಿ ಪರ್ಮಿಟ್ಗಳಿಲ್ಲ ಎಷ್ಟೋ ಆಟೋಗಳಲ್ಲಿ. ಹಾ. ಇನ್ನೂ ಸಹ RC ಓನರ್ಗಳು ಕನ್ನಡದವ್ರೆ ಅವ್ರೆ, ಮಾರ್ಕೊಂಡಿರೋರವ್ರೆ, EMI ಕಟ್ಟಿರೋರವ್ರೆ. ಹೌದೌದು ಅಣ್ಣ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಬರ್ತದೆ, ಕಷ್ಟಪಟ್ಟು ಬೆವ್ರ ನೀರ್ ಸುರಿಸಿ ದುಡ್ದು ಕೂಡಿಟ್ಟು ಅಚ್ಚಿಟ್ಟು ಬಚ್ಚಿಟ್ಟು ದುಡ್ಡು ಮಾಡಿ ಇಕ್ಕೊಂಡಿರ್ತೀರ ಅಲ್ಪ ಸ್ವಲ್ಪ. ಹಿಂಗೇನೋ ಹೌದು. ಹೆಚ್ಚು ಕಡಿಮೆ ಆದ್ರೆ ಅದೆಲ್ಲ ಕಿತ್ಕೊಂಡು ಹೋಯ್ತದಲ್ಲ, ಮತ್ ಕಷ್ಟಪಟ್ಟು ದುಡ್ದಿದ್ದಕ್ಕೆ ಏನ್ ಬೆಲೆ ಬಂತು? ಹೌದಣ್ಣ, ಅದಕ್ಕೆ ಈಗ ಮೊನ್ನೆ ಹಿಡಿದ್ಬಿಟ್ಟು ಗಾಡಿ ಸ್ಟೇಷನ್ಗೆ ಹಾಕಿ ಬಂದಿದ್ದೀನಿ. ಯಾವ್ದೇ ಕಾರಣಕ್ಕೂ ಬಿಡಿಸ್ಕೊಡ್ಬೇಡಿ ಅಣ್ಣ. ನೋಡಪ್ಪ, ನಾನು ಯಾವ್ದೇ ಕಾರಣಕ್ಕೂ ಗಾಡಿನ ಬಿಡಿಸ್ಕೊಡಲ್ಲ. ಅಣ್ಣ ಯಾಕೆ ಅಂದ್ರೆ ನಾನು ಗಾಡಿನ ಯಾವ ಟೈಮಲ್ಲಿ ಮಾರಿದ್ದೆ, ಮಾರಿರೋನು ಅವನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ರೆ ನನ್ಗೆ ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ಹೌದಣ್ಣ. ಇವಾಗ ನಿಮ್ ಕೈ ಬದಲಾವಣೆ ಮಾಡ್ಕೊಂಡು ಇವಾಗ ನಾನು ಬಿಡಿಸ್ಕೊಡು ಅಂದ್ರೆ ಖಂಡಿತ ನಾನು ಬಿಡಿಸ್ಕೊಡಲ್ಲ. ಹಾ. ಆ ಆಟೋ ನಾನೇ ಮಡಿಕಂತೀನಿ. ಹ್ಮ್. ನಿನ್ಗೆ ಹಂಗೂ ಬೇಕೇ ಬೇಕು ಬಿಡಿಸ್ಕೊಡ್ಬೇಕು ಅಂದ್ರೆ ಇವತ್ತಿನ ರೇಟ್ ಏನೈತೆ ಬಜಾರಲ್ಲಿ ರೇಟ್, ಆಟೋ ರೇಟ್ ಆ ಮಾಡ್ಲಿಗೆ ಅಣ್ಣ. ಅದ್ರಲ್ಲಿ ಅರ್ಧ ದುಡ್ಡು ಕೊಟ್ರೆ ಬಿಡಿಸ್ಕೊಡ್ತೀನಿ, ಹಾ. ಇಲ್ಲ ಅಂದ್ರೆ ಬಿಲ್ಕುಲ್ ಬಿಡಿಸ್ಕೊಡಲ್ಲ ಅಂತಾನೆ ಹೇಳ್ರಿ. ಅವ್ನು ಯಾರು ಬಸವೇಶ್ವರ ನಗರ ಧನಂಜಯ ಅಂತ ಅಣ್ಣ, ಅವನು ಬೇರೆ ಅವಾಜು ನೀನ್ ಹೆಂಗ್ ಮಾಡ್ಕೊಂಡೆ ಗಾಡಿ ಅದು ಇದು ಅಂತ ಅವನು ಕೇಳ್ತಾವಣ್ಣ. ನೋಡ್ರಿ, ಯಾವ ಧನಂಜಯನೂ ಇಲ್ಲ, ಕೇಳಿದ್ರೆ ಯಾವ ರೌಡಿನೂ ಇಲ್ಲ, ಯಾವ ಪುಡಾಂಗೂ ಇಲ್ಲ ಅಣ್ಣ. ನಾಳೆ ದಿನ ನಿಮಗ್ ತೊಂದ್ರೆ ಆದಾಗ ಯಾವ ನನ್ ಮಗನು ಬರಲ್ಲ, ನಿಮ್ದು ಅರ್ಧನ ನೀವೇ ನೀಗಿಸ್ಕೊಬೇಕು. ಅಣ್ಣ ನನಗೆ ನೀನ್ ಈ ಕತೆಗಳೆಲ್ಲ ಹೊಡಿಬೇಡ, ನೀನ್ ಏನೇ ಮಾತಾಡದಿದ್ರು ಬಾ, ನಮ್ ಸಂಘಟನೆ ಆಫೀಸ್ ಐತೆ, ನಮ್ಮ ಅಧ್ಯಕ್ಷವ್ರೆ ಬಂದು ಅದೇನೈತೆ ಎದುರುಗಡೆ ಬಂದ್ ಕೂತ್ಕೊಂಡ್ ಮಾತಾಡ. ನೀನ್ ಫೋನಲ್ಲೆಲ್ಲ ಮಾತಾಡಿ ನೀನು ನಾನ್ ಕಿಂಗು ಕಿಲಾಡಿ ಅಂದ್ರೆ ಅದೆಲ್ಲ ನಿನ್ ಮನೇಲಿ ಇಟ್ಕೋ, ನಿನಗಿಟ್ಕೋ. ನಾವು ನಮ್ ತನಕ್ಕೆ ನಮ್ ಹೊಟ್ಟೆ ಪಾಡಿಗೆ ನಾವು ಕಿಂಗು ಕಿಲಾಡಿಗಳೇ ಅಂತಾನೆ ಹೇಳಿ ಕಟ್ ಮಾಡಾಕಿ ಅಷ್ಟೇ. ಅದಕ್ಕೆ ಅಣ್ಣ ನಿಮ್ಮ ಹತ್ರಕ್ಕೆ ಅವ್ರನ್ನ ಕರ್ಕೊಂಬರೋಣ ಅಂತ ಅನ್ಕೊಂಡು ಅದಕ್ಕೆ ಇದ್ ಮಾಡ್ದೆ. ಅದಕ್ಕೆ ಅವ್ನು ಫೋನ್ ಈಗೇನೋ ಸ್ವಿಚ್ ಆಫ್ ನೀವು ಇರ್ಕೊಂಬರೋದಿಲ್ರಿ. ನೋಡ್ರಿ, ನೀವ್ ಹೇಳ್ಬೇಕು ನೋಡಪ್ಪ, ನಮ್ಗೇನೇ ತೊಂದ್ರೆ ಆದ್ರೂ ನಾವು ಸಂಘಟನೆಯಲ್ಲಿ ಇದೀವಿ, ನಾವ್ ಸಂಘಟನೆಯಲ್ಲಿ ಸದಸ್ಯರು. ನಮ್ಗೇನೇ ತೊಂದ್ರೆ ಆದ್ರೂ ನಮ್ಗೆ ಅಂತಾನೆ ನಮ್ ಸಂಘಟನೆಯಲ್ಲಿ ಆಫೀಸ್ ಇದೆ. ಬಾ, ಏನೇ ಇದ್ರು ಬಾ, ನಮ್ ಆಫೀಸಲ್ಲಿ ಕೂತ್ಕೊಂಡ್ ಮಾತಾಡೋ. ನಾನೇನ್ ಬೇವರ್ಸಿ ಎಲ್ಲ ಬಿಕಾರಿ ಎಲ್ಲ. ನೀನ್ ಕರ್ದಿದ್ ಜಾಗ ಬರಕ್ಕೆ ಇನ್ನೊಂದಕ್ ಬರಕ್ಕೆ ನಮ್ಮ ಆಫೀಸ್ ಐತೆ, ಬರಂಗಿದ್ರೆ ಬಂದ್ ಕೂತ್ಕೊಂಡ್ ಮಾತಾಡೋ. ಇಲ್ವಾ ನಿನ್ಗೆ ಏನ್ ತೋಚುತ್ತೋ ಅದ್ ಮಾಡ್ಕೊ ಹೋಗು ಅಂತ ಕಟ್ ಮಾಡಿ ಬಿಸಾಕ್ತಾ ಇರ್ಬೇಕು. ಇನ್ನೇನಕ್ರಿ ಡ್ರೈವರ್ ಆಫೀಸ್ ಎಲ್ಲ ಮಾಡ್ಕೊಂಡು ಆಫೀಸ್ ಇಕ್ಕೊಂಡ್ ಕೂತಿರೋದು? ಹೌದೌದು, ಅದಕ್ಕೆ ನಿಮ್ಮ ಹತ್ರ ಇದು ವಿಷಯ ತಿಳ್ಕೊಂಡು ಹಿಂಗ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅದಕ್ಕೆ ಇದ್ ಮಾಡ್ದೆ ಅಣ್ಣ. ಈಗ ಆಯ್ತು, ಅಷ್ಟ್ ಹೇಳಿ ಬಿಟ್ಟಾಕಿ. ಬತ್ತೀವಿ ಅಂದ್ರೆ ಒಂದ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಆ ಡೇಟ್ ಬರ್ಲಿ, ಕೂತ್ಕೊಂಡ್ ಮಾತಾಡ್ಲಿ. ಬಗೆಹರಿಸ್ಕೊಂಡ್ಲಿ. ಬಗೆಹರಿಸ್ಕೊಳ್ದೆ ಹೋದ್ರೆ ನಿಮ್ ಗಾಡಿ ಏನಿದೆಯೋ ಅದನ್ನ ನೀವು ಲೀಗಲ್ ಆಗಿ ಲಾಯರ್ನ ಇಟ್ಕೊಂಡು ಅದ್ ಹೆಂಗ್ ಬಿಡಿಸ್ಕೊಬೇಕು ಪ್ರೊಸೀಜರ್ ಕೇಳ್ಕೊಂಡು ಬಿಡಿಸ್ಕೊಂಡ್ ತಗೊಂಡೋಗಿ ಯಾರಿಗೋ ಇನ್ನೊಬ್ರಿಗೆ ಯಾರಿಗ್ ಮಾರ್ತಿರೋ ಇಲ್ಲ ನೀವೇ ಇಟ್ಕೊಂತಿರೋ ಅದನ್ನ ನೀಟಾಗಿ ನೋಡ್ಕೊಂಡು ಕರೆಕ್ಟ್ ಆಗಿ ಇನ್ ಮುಂದೆ ಆದ್ರೂ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಕೊಳ್ಳಿ. ಅದೇ RC ಕಾರ್ಡ್ ಎಲ್ಲ ಅವ್ನು ಯಾರೋ ಫೈನಾನ್ಸ್ ಆಫೀಸರ್ ಎಲ್ಲ ಸೇರ್ಕೊಂಡ ಎಲ್ಲ ಅದು ಗಾಡಿಗಳ ಡಾಕ್ಯುಮೆಂಟ್ಸ್ ಎಲ್ಲ ಅದೆಲ್ಲ ಅದೇ ಹಣೆ ಬರಗಳು. ಹೋಗಿ ಎಲ್ಲ ಒಂದ್ DRC ಅಪ್ಲೈ ಮಾಡ್ರಿ. ಗಾಡಿ ಡಾಕ್ಯುಮೆಂಟ್ ಕಳೆದೋಗವೆ ಅಂದ್ಬಿಟ್ಟು RTOದಲ್ಲಿ ಎಲ್ಲ DRC ಅಪ್ಲೈ ಮಾಡಿ. ಯಾವ್ಯಾವ ಸಿಗ್ತಾವ ಡಾಕ್ಯುಮೆಂಟ್ ಗಳೆಲ್ಲ ತಗೊಂಡು ರಿನ್ಯೂವಲ್ ವರ್ಗು ಕಾಯ್ರಿ. ರಿನ್ಯೂವಲ್ ಹೋದಾಗ DRC ಎಲ್ಲ ಸರೆಂಡರ್ ಆಗ್ತದೆ, ಒರಿಜಿನಲ್ ಮತ್ತೆ ಸಿಗ್ತವೆ. ಯಾಕೆ ತಲೆ ಕೆಡ್ಸ್ಕೊಂತೀರಾ? RC ಓನರ್ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಸಾಲ ಕೊಟ್ಟಿರೋನು ಈಗ ನಿಮ್ ಹೆಸರಲ್ಲಿರೋ ಆಟೋನ ಇನ್ನೊಬ್ಬನ್ಗೆ ಅವ್ನು ಯಾವನೋ ಸಾಲ ಕೊಡ್ತಾನೆ ಅಂದ್ರೆ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಸಾಲ ಕೊಡ್ಬೇಕು. ಇವ್ನ್ ಯಾವನ್ರಿ ನಿಮ್ ಹೆಸರಲ್ಲಿರೋ ಗಾಡಿನ ಇನ್ನೊಬ್ಬನಿಗೆ ತಲೆ ಕಟ್ಬಿಟ್ಟು ಆ ದುಡ್ಡಲ್ಲಿ ಇವನ್ ದುಡ್ಡು ಮಾಡ್ತಿರೋ ಅವ್ನ್ ಸೇಟು. ಅದನ್ನೇ ಕೇಳಿದ್ಕೆ ಇದನ್ನ ಬೇರೆ ಅವಾಜ್ ಆಗ್ತಾನ ಧನಂಜಯ್, ನೀನ್ ಇಲ್ಲ. ಅವನದೇ ಇದನ್ನ ಹೆಸರು ಹೇಳ್ಕೊಂಡ್ ಬದುಕ್ತಾ ಇರ್ಬೇಕು. ಅವನು ತಗೊಂಡೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಡಿ, ನೋಡೋ ತಗೊಂಡೋಗ್ CCBಗೆ ಹೋಗಿ ಕೊಟ್ಬಿಡ್ತೀನಿ ದೂರ್ನ, ಈ ತರ ಎಷ್ಟ್ ಜನಕ್ಕೆಲ್ಲ ಮೋಸ ಮಾಡ್ಕೊಂಡು ಹಿಂಗೆಲ್ಲ ಲೂಟಿ ಮಾಡಿದೀರಾ ನೀವು ಅನ್ಬಿಟ್ಟು. ಆಮೇಲೆ ಬಂದು CCB ಅವ್ರು ಬಂದ್ ಎಲ್ಲ ಎನ್ಕ್ವೈರಿ ಮಾಡಿದಾಗ ಮಗನ ಅದ್ ಏನೇನೆಲ್ಲ ಲೂಟಿ ಮಾಡಿ ತಿಂದಿದ್ಯೋ ಎಲ್ಲ ಕಕ್ಕಿಸ್ತಾರ, ಅವಾಗ ಕಕ್ತಿಯ ಹೋಗು ಅಂತ ಅವಾಗ ಹೇಳ್ರಿ. ತಗೊಂಡೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹೋಗಿ ದೂರ್ ಕೊಡ್ರಿ, ಹೇಳ್ತೀನಿ ನನ್ ಮಕ್ಳು ಬುದ್ಧಿ ಬತ್ತ ತಗೊಂಡೋಗಿ ಹಾಕೊಂಡ್ ರುಬ್ತಾರೆ. ಸೇಟುಗಳು ನನ್ ಮಕ್ಳು ಬಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಲ್ಲ, ಇವರೆಲ್ಲ ಎಲ್ಲ ಬ್ಲಾಕ್ ಮನಿ ದುಡ್ಡುಗಳು ಎಲ್ಲ ಬರೀ ಕ್ಯಾಶ್. ನೋಡಿದೀರ ಅವ್ರ ಹತ್ರ ಕ್ಯಾಶ್ಗಳೇ. ಹೌದೌದಣ್ಣ, ಅಷ್ಟ್ ಮಾಡಿ ಹೇಳ್ತೀನಿ. ಸರಿ ಅಣ್ಣ.